ಕಾನೂನು ಯಾರು ಕೈಗೆತ್ತಿಕೊಳ್ತಾನೆ? ಅವ ಹಿಂದೂ ಆಗಿದ್ದರೆ ಅಲ್ಲಿ ಸುರೇಶ ಅಲ್ವಾ, ಸುರೇಶ್ ಹಾಕಿ ಬೊಂಬೈ ಕಟ್. ಅವನು RSS ಅವನಾಗಿದ್ರು ಬಿಡಬೇಡಿ, BJP ಅವನಾಗಿದ್ರು ಬಿಡಬೇಡಿ, ಕಾಂಗ್ರೆಸ್ ಅವನಾಗಿದ್ರು ಬಿಡಬೇಡಿ, ಆಯಿತಾ? ಆಮೇಲೆ ಲಕ್ಷ್ಮಣ್ ಒಂದು ಆರೋಪ ಮಾಡಿದ್ರಲ್ಲ, ಎಲ್ಲ 300 ಜನ ಕೂಡ RSS ಅವರು ಅಂತೇಳಿ. ಅಲ್ಲಿ RSS ಅಲ್ಲಿ ಒಂದು ಬ್ಲ್ಯಾಕ್ ಟೋಪಿ ಹಾಕೊಂಡ್ಬರ್ತಾರೆ, ಅಲ್ಲಿ ವೈಟ್ ಟೋಪಿ ಹಾಕೊಂಡ್ಬಂದಿದ್ರು. ಯಾರೋ ಒಬ್ಬ ಕಮೆಂಟ್ ಹಾಕಿದ್ದ, ಓ ಲಕ್ಷ್ಮಣ ಅವರೇ ಹೌದಾ, ಒಂದು ಕೆಲಸ ಮಾಡಿ, ನಿಮ್ಗೆ ಹೇಗೋ ಈ RSS ಅವ್ರನ್ನ ಕಂಡ್ರೆ ಆಗೋದಿಲ್ಲಲ್ವಾ, ಅಲ್ಲಿದ್ದವ್ರನ್ನೆಲ್ಲ ಎನ್ಕೌಂಟರ್ ಮಾಡಬೇಡ, ಆಮೇಲೆ ಪೋಸ್ಟ್ ಮಾಡೋ ಗೊತ್ತಾಗುತ್ತೆ ಯಾರು RSS ಮತ್ತೊಬ್ಬನು ಅಂತ ಗೊತ್ತಾಗತ್ತೆ ಅಂತೇಳಿ. ಲಕ್ಷ್ಮಣ್ ರೆಡಿ ಇದ್ದೀರಾ? ನೀವೇ ತಾನೇ ಸೋತಾಗ ಇವ್ರಿಗೇನು ಜನಗಳಿಗೆ ಏನು ಉಪಕಾರ ಸ್ಮರಣೆ ಇಲ್ಲ ಅಂತೇಳಿ. ಜನಗಳಿಗೆ ಉಪಕಾರ ಸ್ಮರಣೆ ಅಲ್ಲ, ಜನಗಳಿಗೆ ನಿಮ್ಮಂಥವ್ರನ್ನ ಗೆಲ್ಲಿಸಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ನಾನು ಇವರಿಂದ ಆಯ್ಕೆ ಆಗುವಲ್ಲಿ ಯೋಗ್ಯತೆ ಇದೀನಾ ಇಲ್ವ ಅಂತೇಳಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಅಂದರೆ ಜನಗಳು ನೀವು ಫ್ರೀ ಗ್ಯಾರಂಟಿ ಕೊಟ್ಟರೆ ಯಾವನೋ ಒಬ್ಬನನ್ನು ತಂದು ನಿಲ್ಲಿಸಿದ್ರೆ ಗೆಲ್ಲಿಸ್ಬೇಕಾ? ನಿಮ್ದೇನು ಕಾಂಟ್ರಿಬ್ಯೂಷನ್ ಈ ಸೊಸೈಟಿಗೆ? ಏನು ಲಕ್ಷ್ಮಣ್, ಪ್ರೆಸ್ ಮೀಟ್ ಮಾಡಿದ್ದು ಮಾತ್ರನಾ? ಹೇಳಿ, ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನೀವು ಅವತ್ತು ಅವಮಾನಿಸಿದ್ರಲ್ಲ ಜನರನ್ನು, ನಿಮ್ಮನ್ನು ಸೋಲಿಸಿದ್ದಕ್ಕೆ. ನೀವು ಅಂದ್ಕೋಬೇಕಾಗಿತ್ತು ನಿಮಗೆ ಎಷ್ಟು ಓಟ್, ಫಸ್ಟ್ ಮನೆಯವ್ರನ್ನ ಕೇಳಿ ನಿಮ್ಗೆ ಓಟ್ ಹಾಕಿದ್ದಾರೆ ಇಲ್ವ ಅಂತೇಳಿ. ಫ್ರೀ ಕೊಟ್ರಂತೆ, ಉಪಕಾರ ಸ್ಮರಣೆ ಇಲ್ಲ ಅಂತ ನಿಮ್ಮನ್ನು ಗೆಲ್ಲಿಸಿಲ್ವಂತೆ. ಜನ ನೋಡ್ತಾರಲ್ಲ ಯಾರನ್ನು ಗೆಲ್ಲಿಸ್ಬೇಕು ಅಂತೇಳಿ. ನೀವು ಯಾಕೆ ಅಂದ್ಕೊಂಡಿಲ್ಲ? ಆಗ ಮಹಾರಾಜರನ್ನು ಗೆಲ್ಲಿಸಿದ್ರು, ನಿಮ್ಮನ್ನು ಗೆಲ್ಲಿಸಿಲ್ಲ. ಅದರ ಅರ್ಥ ಏನು? ಹಂಗರ್ಥ ಮಾಡ್ಕೊಳ್ಳಿ. ಉಪಕಾರ ಸ್ಮರಣೆ ಅಂತ ಯಾಕೆ ಹೇಳ್ತೀರಿ? ನೀವು ಯಾರು? ಹೂ ಆರ್ ಯು? ನಿಮ್ಮನ್ನು ಗೆಲ್ಲಿಸಲೇಬೇಕು ಅಂತ ಏನಿದೆ? ಜನ ತಾನೇ ಡಿಸೈಡ್ ಮಾಡೋದು. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ನನ್ನ ಕಾಂಟ್ರಿಬ್ಯೂಷನ್ ಏನು ಈ ಸಮಾಜಕ್ಕೆ. ಇಲ್ಲಿ ಎಲ್ಲ ಪಕ್ಷಗಳು ಬಂದಿದೆ ಸ್ವಾಮಿ. EMS ನಂಬೂದಿರಿಪಾಡು ಅಂತ ಕೇರಳದ ಪ್ರಪ್ರಥಮ ಕಾಂಗ್ರೆಸ್ ಹತ್ರ ಮುಖ್ಯಮಂತ್ರಿ ಇದ್ದರು, ಬ್ರಾಹ್ಮಣ ಅವರು. EMS ನಂಬೂದಿರಿಪಾಡು, ನಂಬೂದಿರಿ ಕಮ್ಯುನಿಸ್ಟ್. ಫಸ್ಟ್ ಟೈಮ್ ಬರೋದದು ಭಾರತದಲ್ಲಿ. ಕಾಂಗ್ರೆಸ್ ಕ್ಷೇತ್ರ ಒಬ್ಬ ಕಮ್ಯುನಿಸ್ಟ್ ಮುಖ್ಯಮಂತ್ರಿ. 2,000 ಎಕರೆ ಜಾಗ ಇರುತ್ತೆ ಅವ್ರಿಗೆ. 2,000 ಎಕರೆ ಜಾಗ ದಾನ ಮಾಡಿಬಿಡ್ತಾರೆ. ಅದನ್ನು ದಾನ ಅಂಥದ್ದೇನಾದ್ರೂ ಇದೆಯಾ? ಆಮೇಲೆ ಉಪಕಾರ ಸ್ಮರಣೆ ನಂಬೂದಿರಿಪಾಡು ಹೇಳಿದ್ರೆ ನಡೆಯುತ್ತೆ. ಅವರು ಹೇಳಿಲ್ಲ ಪಾಪ. ನಾನು ಅದಕ್ಕೆ ಹೇಳಿದೆ, ಈ ಭಾರತ ದೇಶ ಭಾರತ ಬಂಜೆ ಅಲ್ಲ ಅಂತ. ಅವಾಗ ಎಂತೆಂಥವರೆಲ್ಲ ಹುಟ್ಟಿ ಬರ್ತಾರೆ. ಆ ಕಾಲದಲ್ಲಿ ಕಮ್ಯುನಿಸ್ಟ್ ಆಗುತ್ತೆ, ಖಂಡಿತವಾಗ್ಲೂ ಇತ್ತು ರೀ ಭಾರತಕ್ಕೆ. EMS ನಂಬೂದಿರಿಪಾಡು ಅಂತ ನಾಯಕರ ಅಗತ್ಯ ಇತ್ತು. ಈಗ ಅವರು ಅಪ್ಡೇಟ್ ಆಗಿಲ್ಲ, ಕಮ್ಯುನಿಸ್ಟ್ ಅದು ಬೇರೆ ವಿಚಾರ. ಏನು ಅಂದ್ಕೊಂಡ್ಬಿಟ್ಟಿದ್ರಿ ನೀವು? ಫ್ರೀ ಕೊಟ್ಟಿದ್ದು ಏನು ನಿಮ್ಮ ಮನೇಲಿ ತಂದು ಕೊಟ್ರ? ಈಗೇನು ಎನ್ಕೌಂಟರ್ ಮಾಡಿಸೋಣ 300 ಜನರಿಗೆ? ನಂಬರ್ 1, ಇಲ್ಲಿ ಮುಸ್ಲಿಮರು ಹಿಂದೂಗಳು ಇದನ್ನು ಮಾಡಿದರೂ ಕೂಡ ಇದ್ದೇ ಧ್ವನಿ ಎತ್ತುತ್ತಾ ಇದ್ದೆ ನಾನು, ಯಾವನು ನೀವು ಕಾನೂನು ಕೈಗೆತ್ಕೊಳ್ಳೋಕ್ಕೆ ಅಂತೇಳಿ. ಅಲ್ಲಿ ಯಾರೋ ಮಂಗಳೂರಲ್ಲಿ ಚಿನ್ನ ಹೊತ್ಕೊಂಡು ಹೋದ್ರಲ್ಲ, ಹೊಡಿರಿ ಕಾಲಿಗೆ ಅಂತಂದ್ವಿ. ಅಲ್ಲಿ ರಫೀಕ್ ಅನ್ನೋರು ಹೊಡೆದಿದ್ದು ಹಿಂದೂಗಳ ಕಾಲಿಗೆ. ಅದನ್ನು ನಾವು ಹಿಂದೂ ಮುಸ್ಲಿಂ ಮಾಡಕ್ ಹೋದ್ವಾ ಅಥವಾ ಕೇಳಿದ್ವಾ? ಕಾನೂನಿನ ವಿರುದ್ಧ ಯಾರು ಹೋಗ್ತಾನೆ ಅವನು. ವಿಜಯಪುರ ಬಟ್ಟಿಯಲ್ಲಿ ಮಕ್ಕಳಿಗೆ ಹೊಡಿತಾ ಇದ್ರಲ್ಲ, ಪೆಟ್ಟು ತಿನ್ನವನು ಹಿಂದೂನೇ, ಹೊಡೆದವನು ಹಿಂದೂನೇ, ಹಂಗೆ ಹೊಡಿಬೇಕು ಅಂತ ಹೇಳಿದ್ವಿ. ಲಕ್ಷ್ಮಣ್ ನಿಂಬರ್ಗಿ ಅವರು ಹೊಡೆದಿಲ್ವಾ? ಹುಬ್ಳಿಯಲ್ಲಿ ಶಶಿಕುಮಾರ್ ಆ ಯಾವುದೋ ಹಳೆ ಕೊಲೆ ಕೇಸಲ್ಲಿ ಹೊಡೀರಿ ಬಿಡಬೇಡಿ ಕಾನೂನು ಸುವ್ಯವಸ್ಥೆ ಹೊಡೆದ್ರು. ಅಲ್ಲಿ ಹಿಂದೂ ಮುಸ್ಲಿಂ ಬಂತ? ಪದೇ ಮಾಡ್ತಾ ಇದ್ದಾರೆ ಅವರಲ್ಲಿ. ಅಲ್ಲಿ ನಾವು ಹೇಳುದಲ್ಲ ಹೊಡೀರಿ ಅಂತೇಳಿ. ಇಲ್ಲೂ ಅದನ್ನ ಹೇಳ್ತಾ ಇರೋದು. ಇಲ್ಲಿ ಮುಸ್ಲಿಂ ಹಿಂದೂ ಅಂತಲ್ಲ, ಕಾನೂನು ಕೈಗೆತ್ತಿಕೊಳ್ಳುವ ಅಧಿಕಾರ ನಿಮಗೆ ಯಾವನು ಕೊಟ್ಟ? ಇಲ್ಲಿ ಯಾವನಾದರೂ MLA ಮತ್ತೊಬ್ಬನೋ ಕಿರಿಕಿರಿ ಮಾಡ್ತಾ ಇದ್ರೆ ಅವ್ರಿಗೂ ಮಾಡ್ಬೋದು ಹಂಗೇನೆ. ಪೊಲೀಸರು ಮನಸ್ಸು ಮಾಡಿದ್ರೆ ಅಲ್ಲಿ IG ಏನೋ ಹೇಳ್ತಾ ಇದ್ರು, ಮುಖರ್ಜಿ, ಸೌಮೇಂದು ಮುಖರ್ಜಿ. ಅಯ್ಯೋ ನೀವು ಯಾಕೆ ಇಷ್ಟು ಬೇಗ ಬರ್ತಾ ಇದ್ರಿ? ಘಟನೆಗೆ 10 ಗಂಟೆ ಆಗಿದ್ದಷ್ಟೇ.
ಎಕ್ಸ್ಪೋಸ್ ಆಗ್ಬಿಟ್ರೆ ನೀವೆಲ್ಲ. 3 ದಿನ ಆದ್ಮೇಲೆ 15 ಜನರ ಬಂಧನ. 3 ದಿನ ಆದ್ಮೇಲೆ 1,000 ಜನ ಲಿಸ್ಟ್ ಅಲ್ಲಿ ಇಲ್ಲಿ ಒಂದು 50 ಜನ ಕಾಣ್ತಾ ಇದ್ದಾರೆ. ಹೌದು. ಗನ್ಗಳನ್ನು ತೂಕಕ್ಕೆ ಹಾಕಿ ಆಫ್ ರೇಟ್ ಚೀಪ್ ರೇಟ್ಗೆ ಮಾರಾಟ ಮಾಡ್ಬೋದು. ಓಕೆ, ನೆಕ್ಸ್ಟ್. ಓಕೆ. ಕಾನೂನು ಯಾರು ಕೈಗೆತ್ತಿಕೊಳ್ತಾನೆ? ಅವ ಹಿಂದೂ ಆಗಿದ್ರೆ ಅಲ್ಲಿ ಸುರೇಶ ಅಲ್ವಾ, ಸುರೇಶ್ ಹಾಕಿ ಬೊಂಬೈ ಕಟ್. ಅವನು RSS ಅವನಾಗಿದ್ರು ಬಿಡಬೇಡಿ, BJP ಅವನಾಗಿದ್ರು ಬಿಡಬೇಡಿ, ಕಾಂಗ್ರೆಸ್ ಅವನಾಗಿದ್ರು ಬಿಡಬೇಡಿ, ಆಯ್ತಾ? ಆಮೇಲೆ ಲಕ್ಷ್ಮಣ್ ಒಂದು ಆರೋಪ ಮಾಡಿದ್ರಲ್ಲ, ಎಲ್ಲ 300 ಜನ ಕೂಡ RSS ಅವರು ಅಂತೇಳಿ. ಅಲ್ಲಿ RSS ಅಲ್ಲಿ ಒಂದು ಬ್ಲ್ಯಾಕ್ ಟೋಪಿ ಹಾಕೊಂಡ್ಬರ್ತಾರೆ, ಅಲ್ಲಿ ವೈಟ್ ಟೋಪಿ ಹಾಕೊಂಡ್ಬಂದಿದ್ರು. ಯಾರೋ ಒಬ್ಬ ಕಮೆಂಟ್ ಹಾಕಿದ್ದ, ಓ ಲಕ್ಷ್ಮಣ ಅವರೇ ಹೌದಾ, ಒಂದು ಕೆಲಸ ಮಾಡಿ, ನಿಮ್ಗೆ ಹೇಗೋ ಈ RSS ಅವ್ರನ್ನ ಕಂಡ್ರೆ ಆಗೋದಿಲ್ಲ ಅಲ್ವಾ, ಅಲ್ಲಿದ್ದವ್ರನ್ನೆಲ್ಲ ಎನ್ಕೌಂಟರ್ ಮಾಡಬೇಡ, ಆಮೇಲೆ ಪೋಸ್ಟ್ ಮಾಡೋ ಗೊತ್ತಾಗುತ್ತೆ ಯಾರು RSS ಮತ್ತೊಬ್ಬನು ಅಂತ ಗೊತ್ತಾಗತ್ತೆ ಅಂತೇಳಿ. ಲಕ್ಷ್ಮಣ್ ರೆಡಿ ಇದ್ದೀರಾ? ನೀವೇ ತಾನೇ ಸೋತಾಗ ಇವ್ರಿಗೇನು ಜನಗಳಿಗೆ ಏನು ಉಪಕಾರ ಸ್ಮರಣೆ ಇಲ್ಲ ಅಂತೇಳಿ. ಜನಗಳಿಗೆ ಉಪಕಾರ ಸ್ಮರಣೆ ಅಲ್ಲ, ಜನಗಳಿಗೆ ನಿಮ್ಮಂಥವ್ರನ್ನ ಗೆಲ್ಲಿಸಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ನಾನು ಇವರಿಂದ ಆಯ್ಕೆ ಆಗುವಲ್ಲಿ ಯೋಗ್ಯತೆ ಇದೀನಾ ಇಲ್ವೋ ಅಂತೇಳಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಅಂದರೆ ಜನಗಳು ನೀವು ಫ್ರೀ ಗ್ಯಾರಂಟಿ ಕೊಟ್ಟರೆ ಯಾವನೋ ಒಬ್ಬನನ್ನು ತಂದು ನಿಲ್ಲಿಸಿದ್ರೆ ಗೆಲ್ಲಿಸ್ಬೇಕಾ? ನಿಮ್ದೇನು ಕಾಂಟ್ರಿಬ್ಯೂಷನ್ ಈ ಸೊಸೈಟಿಗೆ? ಏನು ಲಕ್ಷ್ಮಣ್, ಪ್ರೆಸ್ ಮೀಟ್ ಮಾಡಿದ್ದು ಮಾತ್ರನಾ? ಹೇಳಿ, ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನೀವು ಅವತ್ತು ಅವಮಾನಿಸಿದ್ರಲ್ಲ ಜನರನ್ನು, ನಿಮ್ಮನ್ನು ಸೋಲಿಸಿದ್ದಕ್ಕೆ. ನೀವು ಅಂದ್ಕೋಬೇಕಾಗಿತ್ತು ನಿಮಗೆ ಎಷ್ಟು ಓಟ್, ಫಸ್ಟ್ ಮನೆಯವ್ರನ್ನ ಕೇಳಿ ನಿಮ್ಗೆ ಓಟ್ ಹಾಕಿದ್ದಾರೆ ಇಲ್ವ ಅಂತೇಳಿ. ಫ್ರೀ ಕೊಟ್ರಂತೆ, ಉಪಕಾರ ಸ್ಮರಣೆ ಇಲ್ಲ ಅಂತ ನಿಮ್ಮನ್ನು ಗೆಲ್ಲಿಸಿಲ್ವಂತೆ. ಜನ ನೋಡ್ತಾರಲ್ಲ ಯಾರನ್ನು ಗೆಲ್ಲಿಸ್ಬೇಕು ಅಂತೇಳಿ. ನೀವು ಯಾಕೆ ಅಂದ್ಕೊಂಡಿಲ್ಲ? ಆಗ ಮಹಾರಾಜರನ್ನು ಗೆಲ್ಲಿಸಿದ್ರು, ನಿಮ್ಮನ್ನು ಗೆಲ್ಲಿಸಿಲ್ಲ. ಅದರ ಅರ್ಥ ಏನು? ಹಂಗರ್ಥ ಮಾಡ್ಕೊಳ್ಳಿ. ಉಪಕಾರ ಸ್ಮರಣೆ ಅಂತ ಯಾಕೆ ಹೇಳ್ತೀರಿ? ನೀವು ಯಾರು? ಹೂ ಆರ್ ಯು? ನಿಮ್ಮನ್ನು ಗೆಲ್ಲಿಸಲೇಬೇಕು ಅಂತ ಏನಿದೆ? ಜನ ತಾನೇ ಡಿಸೈಡ್ ಮಾಡೋದು. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ನನ್ನ ಕಾಂಟ್ರಿಬ್ಯೂಷನ್ ಏನು ಈ ಸಮಾಜಕ್ಕೆ. ಇಲ್ಲಿ ಎಲ್ಲ ಪಕ್ಷಗಳು ಬಂದಿದೆ ಸ್ವಾಮಿ. EMS ನಂಬೂದಿರಿಪಾಡು ಅಂತ ಕೇರಳದ ಪ್ರಪ್ರಥಮ ಕಾಂಗ್ರೆಸ್ ಹತ್ರ ಮುಖ್ಯಮಂತ್ರಿ ಇದ್ದರು, ಬ್ರಾಹ್ಮಣ ಅವರು. EMS ನಂಬೂದಿರಿಪಾಡು, ನಂಬೂದಿರಿ ಕಮ್ಯುನಿಸ್ಟ್. ಫಸ್ಟ್ ಟೈಮ್ ಬರೋದದು ಭಾರತದಲ್ಲಿ. ಕಾಂಗ್ರೆಸ್ಸೇತರ ಒಬ್ಬ ಕಮ್ಯುನಿಸ್ಟ್ ಮುಖ್ಯಮಂತ್ರಿ. 2,000 ಎಕರೆ ಜಾಗ ಇರುತ್ತೆ ಅವ್ರಿಗೆ. 2,000 ಎಕರೆ ಜಾಗ ದಾನ ಮಾಡಿಬಿಡ್ತಾರೆ. ಅದನ್ನು ದಾನ ಅಂಥದ್ದೇನಾದ್ರೂ ಇದೆಯಾ? ಆಮೇಲೆ ಉಪಕಾರ ಸ್ಮರಣೆ ನಂಬೂದಿರಿಪಾಡು ಹೇಳಿದ್ರೆ ನಡೆಯುತ್ತೆ. ಅವರು ಹೇಳಿಲ್ಲ ಪಾಪ. ನಾನು ಅದಕ್ಕೆ ಹೇಳಿದೆ, ಈ ಭಾರತ ದೇಶ ಭಾರತ ಬಂಜೆ ಅಲ್ಲ ಅಂತ. ಅವಾಗ ಎಂತೆಂಥವರೆಲ್ಲ ಹುಟ್ಟಿ ಬರ್ತಾರೆ. ಆ ಕಾಲದಲ್ಲಿ ಕಮ್ಯುನಿಸ್ಟ್ ಆಗುತ್ತೆ, ಖಂಡಿತವಾಗ್ಲೂ ಇತ್ತು ರೀ ಭಾರತಕ್ಕೆ. EMS ನಂಬೂದಿರಿಪಾಡು ಅಂತ ನಾಯಕರ ಅಗತ್ಯ ಇತ್ತು. ಈಗ ಅವರು ಅಪ್ಡೇಟ್ ಆಗಿಲ್ಲ ಕಮ್ಯುನಿಸ್ಟ್, ಅದು ಬೇರೆ ವಿಚಾರ. ಏನು ಅಂದ್ಕೊಂಡ್ಬಿಟ್ಟಿದ್ರಿ ನೀವು? ಫ್ರೀ ಕೊಟ್ಟಿದ್ದು ಏನು ನಿಮ್ಮ ಮನೇಲಿ ತಂದು ಕೊಟ್ರಾ? ಈಗೇನು ಎನ್ಕೌಂಟರ್ ಮಾಡಿಸೋಣ 300 ಜನರಿಗೆ? ನಂಬರ್ 1, ಇಲ್ಲಿ ಮುಸ್ಲಿಮರು ಹಿಂದೂಗಳು ಇದನ್ನೇ ಮಾಡಿದ್ರು ಕೂಡ ಇದ್ದೇ ಧ್ವನಿ ಎತ್ತುತ್ತಾ ಇದ್ದೆ ನಾನು, ಯಾವನು ನೀವು ಕಾನೂನು ಕೈಗೆತ್ಕೊಳ್ಳೋಕೆ ಅಂತೇಳಿ. ಅಲ್ಲಿ ಯಾರೋ ಮಂಗಳೂರಲ್ಲಿ ಚಿನ್ನ ಹೊತ್ಕೊಂಡು ಹೋದ್ರಲ್ಲ, ಹೊಡಿರಿ ಕಾಲಿಗೆ ಅಂತಂದ್ವಿ. ಅಲ್ಲಿ ರಫಿ ಖಾನ್ ಅವರು ಹೊಡೆದಿದ್ದು ಹಿಂದೂಗಳ ಕಾಲಿಗೆ. ಅದನ್ನ ನಾವು ಹಿಂದೂ ಮುಸ್ಲಿಂ ಮಾಡಕ್ ಹೋದ್ವಾ ಅಥವಾ ಕೇಳಿದ್ವಾ? ಕಾನೂನಿನ ವಿರುದ್ಧ ಯಾರು ಹೋಗ್ತಾನೆ ಅವನು. ವಿಜಯಪುರ ಬಟ್ಟಿಯಲ್ಲಿ ಮಕ್ಕಳಿಗೆ ಹೊಡಿತಾ ಇದ್ರಲ್ಲ, ಪೆಟ್ಟು ತಿನ್ನವನು ಹಿಂದೂನೇ, ಹೊಡೆದವನು ಹಿಂದೂನೇ, ಹಂಗೆ ಹೊಡಿಬೇಕು ಅಂತ ಹೇಳಿದ್ವಿ. ಲಕ್ಷ್ಮಣ್ ನಿಂಬರ್ಗಿ ಅವರು ಹೊಡೆದಿಲ್ವಾ? ಹುಬ್ಳಿಯಲ್ಲಿ ಶಶಿಕುಮಾರ್ ಆ ಯಾವುದೋ ಹಳೆ ಕೊಲೆ ಕೇಸಲ್ಲಿ ಹೊಡೀರಿ ಬಿಡಬೇಡಿ ಕಾನೂನು ಸುವ್ಯವಸ್ಥೆ ಹೊಡೆದ್ರು. ಅಲ್ಲಿ ಹಿಂದೂ ಮುಸ್ಲಿಂ ಬಂತ? ಪದೇ ಮಾಡ್ತಾ ಇದ್ದಾರೆ ಅವರಲ್ಲಿ. ಅಲ್ಲಿ ನಾವು ಹೇಳುದಲ್ಲ ಹೊಡೀರಿ ಅಂತೇಳಿ. ಇಲ್ಲೂ ಅದನ್ನ ಹೇಳ್ತಾ ಇರೋದು. ಇಲ್ಲಿ ಮುಸ್ಲಿಂ ಹಿಂದೂ ಅಂತಲ್ಲ, ಕಾನೂನು ಕೈಗೆತ್ತಿಕೊಳ್ಳುವ ಅಧಿಕಾರ ನಿಮಗೆ ಯಾವನು ಕೊಟ್ಟ? ಇಲ್ಲಿ ಯಾವನಾದರೂ MLA ಮತ್ತೊಬ್ಬನೋ ಕಿರಿಕಿರಿ ಮಾಡ್ತಾ ಇದ್ರೆ ಅವ್ರಿಗೂ ಮಾಡ್ಬೋದು ಹಂಗೇನೆ. ಪೊಲೀಸರು ಮನಸ್ಸು ಮಾಡಿದರೆ
ಅಲ್ಲಿ IG ಏನೋ ಹೇಳ್ತಾ ಇದ್ರು ಮುಖರ್ಜಿ ಸೌಮೇಂದು ಮುಖರ್ಜಿ ಸೌಮೇಂದ್ರ ಮುಖರ್ಜಿ. ಅಯ್ಯೋ ನೀವು ಯಾಕೆ ಇಷ್ಟು ಬೇಗ ಬರ್ತಾ ಇದ್ರಿ, ಘಟನೆಗೆ 10 ಗಂಟೆ ಆಗಿದ್ದಷ್ಟೇ. ಎಕ್ಸ್ಪೋಸ್ ಆಗ್ಬಿಟ್ರಿ ನೀವೆಲ್ಲ. 3 ದಿನ ಆದ್ಮೇಲೆ 15 ಜನರ ಬಂಧನ. 3 ದಿನ ಆದ್ಮೇಲೆ 1,000 ಜನ ಲಿಸ್ಟ್ ಅಲ್ಲಿ ಇಲ್ಲಿ ಒಂದು 50 ಜನ ಕಾಣ್ತಾ ಇದ್ದಾರೆ. ಹೌದು. ಗನ್ಗಳನ್ನು ತೂಕಕ್ಕೆ ಹಾಕಿ ಆಫ್ ರೇಟ್ ಚೀಪ್ ರೇಟ್ಗೆ ಮಾರಾಟ ಮಾಡ್ಬೋದು. ಓಕೆ ನೆಕ್ಸ್ಟ್. ಓಕೆ